ಸ್ನೇಹಿತರೆ, ನಿಮ್ಮೆಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ಯಾಕಂದರೆ ಈ ವಿಡಿಯೋವನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ. ದಯವಿಟ್ಟು ಹೋಗಿ ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬಂದು ಪಾರ್ಟ್ 2 ವಿಡಿಯೋ ನೋಡಿ. ನಿಮಗೂ ಕೂಡ ಸಂಪೂರ್ಣವಾಗಿ ಈ ಸ್ಟೋರಿ ಕೂಡ ಅರ್ಥ ಆಗುತ್ತೆ. ತಡ ಮಾಡೋದು ಬೇಡ, ಸ್ಟೋರಿ ಶುರು ಮಾಡೋಣ ಬನ್ನಿ. ಮೋಹನ್ ಕಾರ್ ಕೀ ಎತ್ಕೊಂಡು ಕೆಳಗೆ ಓಡೋದಕ್ಕೆ ಶುರು ಮಾಡಿದ. ಇದನ್ನು ನೋಡಿದ ಎಲ್ಲರೂ ಮೋಹನ್ ಹಿಂದೆ ಓಡ್ತಾ ಇದ್ರು. ಆಗ ಮೋಹನ್ ಹೇಳಿದ, ನಾನು ಇಲ್ಲಿ ತುಂಬಾನೇ ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ಈ ಜಾಗದಿಂದ ಹೋಗೋಣ, ಇಲ್ಲಿ ನನಗೆ ನಿಲ್ಲೋಕೆ ಆಗ್ತಿಲ್ಲ ಅಂತ ಮೋಹನ್ ಅಳುವಿನ ಧ್ವನಿಯಲ್ಲಿ ಹೇಳೋದಕ್ಕೆ ಶುರು ಮಾಡಿದ. ಆಗ ಸಚಿನ್ ಹೇಳಿದ, ಮೋಹನ್ ಬೆಳಗ್ಗೆ ಆಗೋವರೆಗೂ ತಡಿ, ಆಮೇಲೆ ಹೋಗೋಣ ಇಲ್ಲಿಂದ. ಆಗ ಮೋಹನ್ ಹೇಳಿದ, ನಾನು ಈ ಜಾಗದಲ್ಲಿ ಒಂದು ನಿಮಿಷನೂ ಇರೋದಿಲ್ಲ, ನಾನು ಇಲ್ಲಿಂದ ಬೇಗ ಹೋಗಬೇಕು. ಆಗ ರೂಮ್ ಬಾಡಿಗೆಯನ್ನು ಸಚಿನ್ ಹೋಟೆಲ್ ಮ್ಯಾನೇಜರ್ಗೆ UPI ಮಾಡಿದ ಮತ್ತು ಒಂದು ವಾಟ್ಸಪ್ ಮೆಸೇಜನ್ನು ಕೂಡ ಕಳಿಸಿದ. ಸರ್, ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಇದ್ರೆ ಬೆಳಗ್ಗೆ ಹೇಳಿ, ನಾನು ನಿಮಗೆ UPI ಮಾಡ್ತೀನಿ. ನಾವಿವಾಗ ಚೆಕ್ಔಟ್ ಮಾಡಬೇಕಾಗಿದೆ, ಒಂದು ಎಮರ್ಜೆನ್ಸಿ ಕೆಲಸ ಬಂತು ಹೀಗಂತ ಹೇಳಿ ಸಚಿನ್ ಮತ್ತು ಅವರ ಫ್ರೆಂಡ್ ಕಾರ್ ಕಡೆ ಹೋಗುತ್ತಿರಬೇಕಾದ್ರೆ ಗೇಟ್ ಹತ್ರ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಅವರ ಹತ್ರ ಬಂದರು. ಸೆಕ್ಯೂರಿಟಿ ಗಾರ್ಡ್ ಹೀಗಂತ ಹೇಳೋದಕ್ಕೆ ಶುರು ಮಾಡಿದ್ರು, ಬೇಡ್ರಪ್ಪ, ಅದು ಈ ಸಮಯದಲ್ಲಿ ರಾತ್ರಿ 3 ಗಂಟೆ ಬೇರೆ ಆಗಿದೆ, ಕಾಡಿನ ದಾರಿ ಬೇರೆ ಇದೆ, ಹೋಗಬೇಡಿ. ನೀವಿವಾಗ ಹೋಗೋದು ಖಂಡಿತವಾಗಿಯೂ ಸೇಫ್ ಅಲ್ಲ, ಬೆಳಕಾದ್ಮೇಲೆ ಹೋಗ್ರಪ್ಪ. ಈ ಮಾತನ್ನು ಕೇಳಿದ ಮೋಹನ್ ಸೆಕ್ಯೂರಿಟಿ ಗಾರ್ಡ್ಗೆ ಜೋರಾಗಿ ಬೈದಾಗ್ತಾನೆ. ಅಲ್ರಿ, ನೀವು ಯಾರು ನಮ್ಮ ಮಧ್ಯೆ ಮಾತಾಡೋದಕ್ಕೆ, ನಮ್ಮನ್ನು ಹೋಗೋದಕ್ಕೆ ತಡೆಯೋದಕ್ಕೆ ನೀವ್ಯಾರು, ನಾವಿಲ್ಲಿಂದ ಇವಾಗಲೇ ಹೋಗ್ತೀವಿ ಅಂತ ಹೇಳಿದ. ಆಗ ಸಚಿನ್ಗೆ ಅನಿಸಿತು, ಇಲ್ಲ, ಮೋಹನ್ನ ವರ್ತನೆ ತುಂಬಾ ಬದಲಾಗಿದೆ, ಬಹುಶಃ ಈ ಹೋಟೆಲ್ನಲ್ಲಿ ಏನೋ ತೊಂದರೆ ಇರಬಹುದು, ಹಾಗಾಗಿ ಇಲ್ಲಿಂದ ಹೋಗೋಣ. ಆಗ ಸಚಿನ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಕಾರೊಳಗೆ ಕೂತ್ಕೊಂಡು ಕಾರನ್ನು ಆನ್ ಮಾಡಿದ. ಆದರೆ ಏನೋ ಗೊತ್ತಿಲ್ಲ. ಆಮೇಲೆ 5 ರಿಂದ 10 ಸೆಕೆಂಡ್ ಆಗಿದ ತಕ್ಷಣ ಕಾರನ್ನು ಆಫ್ ಮಾಡಿದ. ಅವನು ಕಾರಿಂದ ಕೆಳಗೆ ಇಳಿದು, ನೋಡ್ರಿ, ನಾವಿವಾಗ ಹೋಗಲ್ಲ, ಆದರೆ ತುಂಬಾ ಆಗಿದೆ, ನನಗೆ ಇವಾಗ ಹೋಗೋದು ಸರಿಯಿಲ್ಲ ಅಂತ ಅನಿಸ್ತಿದೆ ಅಂತ ಹೇಳಿದ. ಆಗ ಮೋಹನ್ ಕೋಪದಿಂದ ಓಡ್ ಬಂದು ಸಚಿನ್ಗೆ ಕಪ್ಪಳಕ್ಕೆ ಜೋರಾಗಿ ಹೊಡೆದ. ನಡೆಯೋ, ನಾವು ಇವಾಗಲೇ ಹೋಗಬೇಕು ಅಂತ ಒಂದು ರೀತಿಯ ವಿಚಿತ್ರವಾದ ಧ್ವನಿಯಲ್ಲಿ ಮೋಹನ್ ಮಾತನಾಡ್ತಾ ಇದ್ದ. ಇದನ್ನು ನೋಡಿದ ಸಚಿನ್ ಮತ್ತು ಮಿಕ್ಕಿದ್ದ ಫ್ರೆಂಡ್ಸ್ಗಳು ತುಂಬಾ ಕೋಪ ಬಂತವ್ರಿಗೆ. ಅವರು ಕೂಡ ಹೋಗಿ ಮೋಹನ್ಗೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಆದರೆ ಮೋಹನ್ಗೆ ಯಾರ ಕಡೆಯಿಂದನೂ ಕೂಡ ಸಪೋರ್ಟ್ ಇರಲಿಲ್ಲ. ಹಾಗೆ ಅವನಿಗೆ ಒಂದು ರೀತಿ ವಿಚಿತ್ರವಾದ ಶಕ್ತಿ ಕೂಡ ಬಂತು. ಅವನು ಒಂದು ಕೈಯಿಂದ ತೆಳ್ಳಿದ, ಹಾಗೆ ಯಾರನ್ನು ಬೇಕಾದರೂ ಅವರನ್ನೇ ಕೆಳಗೆ ಹಾಕ್ತಿದ್ದ. ಆಗ ಸಚಿನ್ ಸುಮ್ಮನೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ನಿಂತ್ಕೊಂಡ. ಸೆಕ್ಯೂರಿಟಿ ಗಾರ್ಡ್ ಇರುವ ರೂಮ್ನಲ್ಲಿ ಒಂದು ಮೂಲೆಯಲ್ಲಿ ಪೂಜಾ ರೂಮ್ ಕೂಡ ಇದೆ, ಎಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಬೆಳಗ್ಗೆ ಆದ್ಮೇಲೆ ಹೊರಡಿಲಿಂದ ಅಂತ ಹೇಳಿದ ಸೆಕ್ಯೂರಿಟಿ ಗಾರ್ಡ್. ಅವರೆಲ್ಲ ಮೋಹನನ್ನು ಹಿಡ್ಕೊಂಡು ಆ ಪೂಜಾ ರೂಮ್ ಒಳಗೆ ಹೋದ್ರು. ಆಗ ಸಚಿನ್ ಪೂಜಾ ರೂಮ್ ಡೋರನ್ನು ಹೊರಗಡೆಯಿಂದ ಲಾಕ್ ಮಾಡಿದ. ಆ ಪೂಜಾ ರೂಮ್ ಒಳಗೆ ಹೋದ್ಮೇಲೆ ಮೋಹನ್ ಒಂದು ಸ್ವಲ್ಪ ಶಾಂತವಾದ, ತುಂಬಾನೇ ಗಾಢ ನಿದ್ದೆ ಕೂಡ ಮಾಡ್ತಾ ಇದ್ದ. ಹಾಗೆ ಸಚಿನ್ ಮತ್ತು ಅವರ ಫ್ರೆಂಡ್ಸ್ ಕೂಡ ನಿದ್ದೆ ಮಾಡಿದ್ರು. ಆ ಟೈಮ್ನಲ್ಲಿ ಅವರೆಲ್ಲ ಎದುರು ಕೂಡ ಮೋಹನ್ ಇನ್ನೂ ನಿದ್ದೆನೇ ಮಾಡ್ತಾ ಇದ್ದ. ಅವರೆಲ್ಲ ಕಣ್ಣು ಮಿಟುಕಿಸದೆ ಮೋಹನ್ನೇ ನೋಡ್ತಾ ಕೂತಿದ್ರು. ಆಮೇಲೆ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಗೋವಾಗೆ ಹೋಗೋ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ನಾವು ವಾಪಸ್ ವಿಜಯಪುರಕ್ಕೆ ಹೋಗೋಣ. ಬೆಳಗ್ಗೆ ಎದ್ದು ನೋಡಿದ್ರೆ ಮೋಹನ್ನ ಆರೋಗ್ಯ ಒಂಚೂರು ಸರಿ ಇರಲಿಲ್ಲ. ಸಚಿನ್ ವಾಪಸ್ ಹೋಗುವಾಗ ಅನಕಾವಲಿ ಟೌನ್ ಹತ್ರ ಇರುವ ಒಂದು ಹಾಸ್ಪಿಟಲ್ಗೆ ಮೋಹನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್, ನೋಡ್ರಪ್ಪ, ಇವನಿಗೆ ಗ್ಲೂಕೋಸ್ ಹಾಕಬೇಕು, 2-3 ಗಂಟೆ ಆದಮೇಲೆ ಮೋಹನ್ ಕೂಡ ಸರಿ ಹೋಗ್ತಾನೆ. ಆಗ ಮೋಹನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಆಮೇಲೆ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ತಿಂಡಿ ಮಾಡಿಕೊಂಡು ಮೋಹನ್ಗೆ ಒಂದು ಜ್ಯೂಸ್ ಪ್ಯಾಕೆಟ್ ತಂದರು. ಮೋಹನ್ಗೆ ಜ್ಯೂಸ್ ಪ್ಯಾಕೆಟನ್ನು ಕೊಟ್ಟಾಗ ಮೋಹನ್ ಒಂದು ಶಬ್ದನೂ ಕೂಡ ಮಾಡಲಿಲ್ಲ. ಸುಮ್ಮನೆ ಸ್ಟ್ರಾ ಹಾಕಿ ಪೂರ್ತಿಯಾಗಿ ಜ್ಯೂಸ್ ಕುಡಿದ. ಎಲ್ಲ ಹಾಕ್ತಾ ಮಧ್ಯಾಹ್ನ 1:30 ಆಗ್ಬಿಡ್ತು. ಆಗ ಮೋಹನ್ ಅವರ ಫ್ರೆಂಡ್ಗೆ ಹೇಳಿದೆ, ನನಗೆ ತುಂಬಾ ಹಸಿವಾಗ್ತಿದೆ. ಆಮೇಲೆ ಅವರೆಲ್ಲ ಲಂಚ್ ಮಾಡೋದಕ್ಕೆ ಅಂತೇಳಿ ಒಂದು ಹೋಟೆಲ್ಗೆ ಹೋದರು. ಹಾಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದೇ ಸೀನ್, ಮೋಹನ್ ನನಗೆ ಒಂದು ತಂದೂರಿ ಚಿಕನ್ ಬೇಕು ಅಂದ. ಆಗ ಸಚಿನ್, ಮೋಹನ್, ನಿನಗೆ ಆರೋಗ್ಯ ಸರಿ ಇಲ್ಲ ಕಣೋ, ನಿನಗೆ ಈಗ ತಾನೇ ಒಂದು ಗ್ಲೂಕೋಸ್ ಹಾಕಿದ್ದಾರೆ, ಏನಾದರೂ ಬೇರೆ ಆರ್ಡ್ರ್ ಮಾಡು, ಈಗ ನೀನು ಚಿಕನ್ ತಿನ್ನಬಾರ್ದು. ಆಗ ಮೋಹನ್ ಹೇಳಿದ, ಚಿಕನ್ ತಿಂದು ಎಷ್ಟು ವರ್ಷಗಳಾಗಿದೆ ಗೊತ್ತಾ, ನಾನು ಎಷ್ಟು ವರ್ಷಗಳಾದ್ಮೇಲೆ ಚಿಕನ್ ತಿಂತಾ ಇದ್ದೀನಿ ಗೊತ್ತಾ ನಿಮಗೆಲ್ಲ. ಈಗ ನನಗೆ ಚಿಕನ್ ತಿನ್ನೋದಕ್ಕೆ ಸಿಕ್ಕಿದೆ, ನಾನು ಇವಾಗ ಚಿಕನ್ ತಿಂತೀನಿ. ಆಗ ಮೋಹನ್ನ ಮಾತು ಕೇಳಿ ಅವನನ್ನು ನೋಡಿ ಎಲ್ಲ ಫ್ರೆಂಡ್ಸ್ ಕೂಡ ಶಾಕ್ ಆಗೋದ್ರು. ಆದರೆ ಅವರಿಗೀಗ ಸುಮಾರು ತುಂಬಾ ಅನುಭವವಾಯಿತು. ಇದು ನಿಜವಾಗ್ಲೂ ಮೋಹನ್ ಅಲ್ವೇ ಅಲ್ಲ. ಹಾಗೆ ಮಾತಾಡಿಕೊಂಡು ಅವರು ಊಟ ಮುಗಿಸಿ ಸಚಿನ್ ಬಿಲ್ ಕೊಡೋದಕ್ಕಂತ ಹೋಗ್ಬೇಕಾದ್ರೆ ಮೋಹನ್ ಅವನ ಹತ್ರ ಬಂದ. ಆಗ ಅವನು ಹೇಳಿದ, ಇವಾಗ ನೀನು ಸೀದಾ ಹೋಟೆಲ್ಗೆ ನಡಿ, ನನ್ನ ಕೆಲವು ಐಟಮ್ಗಳು ರೂಮ್ನಲ್ಲೇ ಉಳಿದಿದೆ. ಆಗ ಸಚಿನ್ ಯಾವ ಹೋಟೆಲ್ ಅಂದಾಗ ಮೋಹನ್ ತುಂಬಾನೇ ಜೋರಾಗಿ ಕೂಗಿ ಹೇಳಿದ, ಅವು ನೆನ್ನೆ ಇದ್ವಲ್ಲೋ ಅಲ್ಲಿ. ನಾನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ?
ಮತ್ತೆ ಈ ಸಮಯಕ್ಕೆ ಅದು ಮೋಹನ್ನ ಧ್ವನಿ ಆಗಿರಲಿಲ್ಲ. ಆಗ ಸಚಿನ್ ತನ್ನ ಮಿಕ್ಕ ಫ್ರೆಂಡ್ಸ್ ಕಡೆ ನೋಡಿದ. ಅವರೆಲ್ಲ ಕಾರ್ನೊಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ಸಚಿನ್ ಡ್ರೈವರ್ ಸೀಟ್ನಲ್ಲಿ, ಮಿಕ್ಕ ಫ್ರೆಂಡ್ ಅವನ ಹಿಂದಿನಲ್ಲಿ, ಮೋಹನ್ ಮುಂದೆ ಸೀಟ್ನಲ್ಲಿ ಕೂತ್ಕೊಂಡ. ನೋಡ್ರ, ನಾವು ಇವಾಗ ಏನೇ ಆದ್ರೂ ಪರವಾಗಿಲ್ಲ, ಈ ಸಮಯಕ್ಕೆ ನಾವು ವಾಪಸ್ ಹೋಟೆಲ್ಗೆ ಹೋಗಲ್ಲ ಅಂದ. ಆಗ ಮೋಹನ್ಗೆ ಹೇಳಿದ, ನೀನು ಏನೇನು ಐಟಮ್ ಇದೆ ಅದನ್ನು ನನಗೆ ಹೇಳು, ನಾನು ಹೋಗ್ಬಿಟ್ಟು ತರ್ತೀನಿ ಅಂತ ಹೇಳ್ದ. ಇವಾಗ ಅಲ್ಲಿಗೇನು ಬರೋದು ಬೇಡ ಅಂತೇಳಿ ಸಚಿನ್ ಹೇಳಿದ. ಇದಕ್ಕೆ ಮೋಹನ್ ತುಂಬಾನೇ ಕೋಪಗೊಂಡ ಸಚಿನ್ ಮೇಲೆ ಎಗ್ರಾಡ್ತಾ ಇದ್ದ. ಆಗ ಸಚಿನ್ ತುಂಬಾನೇ ಜೋರಾಗಿ ಹೇಳ್ತಾ ಇದ್ದ, ನಾನು ನಿಮ್ಮೆಲ್ಲರನ್ನು ಇಲ್ಲೇ ಕೊಂದಾಕ್ಬಿಡ್ತೀನಿ. ಆಗ ಸಚಿನ್ ಲೋ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಆಗ ಸಚಿನ್ ಕಾರ್ನ ಸ್ಟೇರಿಂಗ್ ಅನ್ನು ಜೋರಾಗಿ ಹಿಡಿದುಕೊಂಡ. ನಾನು ನಿನ್ಗೊಂದು ಮಾತು ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು ಅಂದ. ನಿನ್ನೆ ನಾವು ಹೋಟೆಲ್ಗೆ ಹೋದಾಗ ನಾವೆಲ್ಲ ಮಲಗಿದ್ವಿ, ಆದ್ರೆ ನೀನ್ ಮಾತ್ರ ಮಲಗಿರ್ಲಿಲ್ಲ. ನಿನ್ನ ನಿದ್ದೆ ಕೂಡ ಪೂರ್ತಿ ಆಗಿರ್ಲಿಲ್ಲ ಅಲ್ವಾ? ನೀನ್ ಆಪಲ್ ಯಾಕೆ ತಿನ್ಕೊಂಡು ಕೂತಿದ್ದೆ ಅಂತ ಹೇಳಿ ಕೇಳಿದ. ಆಗ ಇದಕ್ಕೆ ಮೋಹನ್ ಹೇಳಿದ, ನಾನು ಹಲವು ವರ್ಷಗಳಿಂದ ತುಂಬಾನೇ ಗಾಢವಾದ ನಿದ್ದೆಯಲ್ಲಿ ಮಲಗಿದ್ದೆ. ನೀವೆಲ್ಲ ರೂಮ್ ಒಳಗೆ ಬಂದಾಗ ನನ್ನ ನಿದ್ದೆ ಹಾಳಾಗೋಯ್ತು. ಹಾಗಂತ ಹೇಳಿದ. ಹೀಗಂತ ಹೇಳಿ ಒಂದು ರೀತಿ ವಿಚಿತ್ರವಾಗಿ ಜೋರಾಗಿ ನಗಲು ಶುರು ಹೇಳಿದ, ವಾಪಸ್ ನಡೀರಿ ರೂಮ್ಗೆ, ಇಲ್ಲ ಅಂದ್ರೆ ನಾನು ನಿಮ್ನೆಲ್ಲರನ್ನು ಕೂಡ ಇಲ್ಲೇ ಮುಗ್ಸಾಕ್ಬಿಡ್ತೀನಿ. ಈಗ ಸಚಿನ್ ಮತ್ತು ಅವರ ಫ್ರೆಂಡ್ಸ್ ತುಂಬಾನೇ ಭಯ ಪಟ್ಬಿಟ್ರು. ಅವರು ಹಾಗೆ ಕಾರಿಂದ ಹೊರಗೆ ಬಂದ್ರು. ಸಚಿನ್ ತನ್ನ ಫ್ರೆಂಡ್ಸ್ಗೆ, ನೋಡ್ರು, ಮೋಹನ್ನ ಪರಿಸ್ಥಿತಿ ತುಂಬಾನೇ ಕೆಟ್ಟು ಹೋಗಿದೆ. ಈಗ ಇವನ್ಗೇನಾದ್ರೂ ಆದ್ರೆ ಆಮೇಲೆ ಅವ್ರ ಪೇರೆಂಟ್ಸ್ಗೆ ನಾವೇನಂತ ಹೇಳಿ ಆನ್ಸರ್ ಮಾಡೋಣ? ನಮ್ಮ ಮೇಲೆ ತುಂಬಾನೇ ಜಗಳ ಮಾಡಿ ನಮ್ಮ ಹೆಸರು ಕೂಡ ಹಾಳು ಮಾಡ್ಬಿಡ್ತಾರೆ ಅಂತ ಹೇಳಿ ಸಚಿನ್ ಹೇಳ್ತಾ ಇದ್ದ ಮಿಕ್ಕಿದ್ದ ಫ್ರೆಂಡ್ಸ್ಗೆ. ಅಂತ ಎಲ್ಲರೂ ಕೂಡ ಮಾತಾಡ್ಕೊಂಡು ಆಗ ಸಚಿನ್ ಕಾರಿನೊಳಗೆ ಬಂದು ಕಾರನ್ನು ಆ ಹೋಟೆಲ್ ಕಡೆಗೆ ತಿರುಗಿಸಿದ. ಅವರು ಹೋಟೆಲ್ ಅನ್ನು ತಲುಪಿದ ತಕ್ಷಣ ಮ್ಯಾನೇಜರ್, ಏನಾಯ್ತು ಸರ್, ಆದ್ರೂ ನಿಮ್ಮ ಐಟಮ್ ಉಳಿದಿದೆಯಾ ಇಲ್ಲಿ ಅಂತ ಕೇಳಿದ. ಮೋಹನ್ ಮ್ಯಾನೇಜರ್ ಕಡೆ ತಿರುಗಿ ವಿಚಿತ್ರವಾಗಿ ಮುಖ ಮಾಡಿ ಹೇಳಿದ, ನನ್ನ ಐಟಮು ಇಲ್ಲಿ ಏನು ಉಳಿದಿಲ್ಲ, ಆದ್ರೆ ನೀನಿವತ್ತು ಬದುಕಿರೋದೇ ಇಲ್ಲ. ಹೀಗಂತ ಹೇಳ್ತಾ ಮೋಹನ್ ಜೋರಾಗಿ ಓಡಿ ಹೋಗಿ ರೂಮ್ ಒಳಗೆ ನುಗ್ಗಿದ. ರೂಮ್ ನಂಬರ್ 106ರಲ್ಲಿ ಮೋಹನ್ ತನ್ನ ಮಿಕ್ಕ ಇಬ್ಬರು ಫ್ರೆಂಡ್ಸ್ಗಳ ಜೊತೆ ನಿಂತಿದ್ದ. ಹಾಗೆ ಒಂದು ರೀತಿ ವಿಚಿತ್ರವಾಗಿ ನಗೋಕ್ಕೂ ಕೂಡ ಶುರು ಮಾಡಿದ. ಹಾಗೆ ನಗ್ತಾ ಯಾರು ಇಲ್ಲಿಂದ ಹೋಗ್ಬಾರ್ದು, ನಾನು ಹೇಳೋವರೆಗೂ ಯಾರು ಎಲ್ಲೂ ಹೋಗಲೇಬಾರದು, ಯಾರು ಕೂಡ ಇಲ್ಲಿಯೇ ಇರಬೇಕು ಹಾಗಂತ ಹೇಳಿದ. ಆಗ ಸಚಿನ್ ಮ್ಯಾನೇಜರ್ ಹತ್ರ ಹೋಗಿ, ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ? ನನ್ನ ಫ್ರೆಂಡ್ ಹೋಟೆಲ್ಗೆ ಬಂದಾಗ ಸರಿಯಾಗೇ ಇದ್ದ, ಇಲ್ಲಿ ಬಂದ ಮೇಲೆ ಅವನು ತುಂಬಾನೇ ಚೇಂಜ್ ಆಗಿಬಿಟ್ಟಿದ್ದಾನೆ. ಆಗ ಮ್ಯಾನೇಜರ್ ಏನೂ ಕೂಡ ಹೇಳಿಲ್ಲ. ಆಗ ಸ್ವಲ್ಪ ಹೊತ್ತಾದ್ಮೇಲೆ, ಇಲ್ಲ ಇಲ್ಲಿ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಫ್ರೆಂಡ್ನ ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ ನೋಡಿ, ಅದಕ್ಕೀಗೆ ಮಾತನಾಡ್ತಾ ಇರ್ಬೋದು. ಅಲ್ಲ, ನೀವ್ಯಾಕೆ ನಮ್ಮ ಮೇಲೆಲ್ಲ ಆರೋಪ ಹಾಕ್ತಾ ಇದ್ದೀರಾ? ಆಗ ಸಚಿನ್ ಹೇಳಿದ, ಅಲ್ಲ ಸರ್, ಇದು ಎಷ್ಟು ದೊಡ್ಡ ಹೋಟೆಲ್, ಇಲ್ಲಿ ಯಾರು ನಿಂತಿರೋದು ಕಾಣಿಸ್ತಾನೆ ಇಲ್ಲ, ಯಾಕೆ? ಆಗ ಮ್ಯಾನೇಜರ್ ಉತ್ತರ ಕೊಟ್ಟ, ಏನು ಮಾತಾಡ್ತಾ ಇದ್ದೀರಾ ಸರ್ ನೀವು? ನೋಡಿ, ಈಗ ತಾನೇ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದಾರೆ ಜನ. ನಿಜವಾಗಿಯೂ 70ರಿಂದ 80 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ಗೋವಾ. ಹಾಗಾಗಿ ಜನರು ಇಲ್ಲಿ ಸ್ವಲ್ಪ ಟೈಮ್ ಹಾಲ್ಟ್ ಆಗಿ ಆಮೇಲೆ ಹೋಗ್ತಾರೆ. ಹಾಗಾಗಿ ಜಾಸ್ತಿ ಯಾರು ರೂಮಲ್ಲಿ ಇರಲ್ಲ ಸರ್ ಅಂತೇಳಿ ಹೇಳಿದ ಮ್ಯಾನೇಜರ್. ಆಮೇಲೆ ಮ್ಯಾನೇಜರ್ ಹೇಳಿದ, ಸರ್ ನೀವು ಇವಾಗ ಇಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳಿ, ನಾವಿಲ್ಲಿ ನಿಮ್ಮನ್ನು ಜಾಸ್ತಿ ಹೊತ್ತು ಹೀಗೆ ನಿಲ್ಲೋದಕ್ಕೆ ಬಿಡೋಕ್ಕಾಗಲ್ಲ ಸರ್. ಆಗ ಸಚಿನ್, ನೆನ್ನೆ ಇದ್ದ ಸೆಕ್ಯೂರಿಟಿ ಗಾರ್ಡ್ ನಮಗೆ ಯಾವಾಗ ಸಿಗ್ತಾರೆ ಅಂತೇಳಿ ಕೇಳ್ದ. ಮ್ಯಾನೇಜರ್, ಸರ್ ಅವ್ರದ್ದು ನೈಟ್ ಡ್ಯೂಟಿ ಇರುತ್ತೆ, ಅವರು ಸಂಜೆ 6 ಗಂಟೆಗೆ ಬರ್ತಾರೆ, ಪ್ಲೀಸ್ ರೂಮನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ. ಮತ್ತೆ ಸಚಿನ್ ಮತ್ತು ಅವರ ಫ್ರೆಂಡ್ 2 ರೂಮನ್ನು ಬುಕ್ ಮಾಡಿದ್ರು. ರೂಮ್ ನಂಬರ್ 106 ಮತ್ತು 107. ಅದರಲ್ಲಿ ಅವರು ಮೊದಲೇ ಇದ್ರು. ಹೀಗಂತ ಹೇಳಿ ಸಚಿನ್ ಮತ್ತು ಅವರ ಫ್ರೆಂಡ್ಸ್ ಅದೇ ರೂಮ್ಗೆ ಬಂದರು. ಆಗ ಸಚಿನ್ ನೋಡಿದ ಮೋಹನ್ ಅದೇ ಹಾಸಿಗೆ ಮೇಲೆ ಕುಳಿತಿದ್ದ. ಎದುರಿಗೆ ಗೋಡೆಯ ಮೇಲೆ ಒಂದು ತುಂಬಾನೇ ದೊಡ್ಡದಾದ ಒಂದು ಫೋಟೋ ಫ್ರೇಮ್ ಕೂಡ ಇತ್ತು. ಅದೇ ಫೋಟೋ ಫ್ರೇಮ್ ಅನ್ನು ನೋಡ್ತಾ ಮೋಹನ್ ಸತತವಾಗಿ ಅಳ್ತಾ ಇದ್ದ. ತುಂಬಾನೇ ದುಃಖಿಸಿ ಜೋರಾಗಿ ಅಳ್ತಾ ಇದ್ದ. ಆಗ ಸಚಿನ್ ಮೋಹನ್ ಹತ್ರ ಹೋಗಿ, ಬ್ರೋ ಏನಾಯ್ತು, ಯಾಕೆ ಅವರಿಂದ ಆ ಫೋಟೋ ಫ್ರೇಮ್ನೇ ನೋಡ್ತಾ ಇದ್ಯಾ, ಈಗ ಅಳ್ತಾ ಇದ್ಯಾ, ವಿಷಯ ಇದ್ರೆ ಹೇಳು ನಮ್ಮ ಹತ್ರ, ಏನಾದರೂ ವಿಷಯ ಇದ್ರೆ ಹೇಳು ನಮ್ಮ ಹತ್ರ. ಅಂದರೆ ಮೋಹನ್ ಸ್ವಲ್ಪ ಹೊತ್ತು ಏನೂ ಕೂಡ ಮಾತನಾಡಲೇ ಇಲ್ಲ. ಆಮೇಲೆ ಇದ್ದಕ್ಕಿದ್ದಂತೆ ಸಚಿನ್ ಕಡೆ ನೋಡಿ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ, ನನಗೆ ಚಿಕನ್ ಬೇಕು, ನಾನು ಚಿಕನ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ. ಆಗ ಸಚಿನ್ಗೆ ಒಂದು ಸ್ವಲ್ಪ ಕೋಪ ಬಂದಿತ್ತು. ಲೋ, ಏನ ಆಗಿದೆ ನಿನಗೆ? ಈ ಸಮಯಕ್ಕೆ ನೀನು ಚಿಕನ್ ತಿನ್ನಲ್ಲ, ನೀನು ಚಿಕನ್ ತಿನ್ನಬಾರ್ದು ಇವಾಗ ನೀನು, ಹಾಗಂತ ಸಚಿನ್ ಕೂಗಾಡ್ತಾ ಇದ್ದ. ಮಾತುಗಳನ್ನು ಕೇಳಿಸ್ಕೊಂಡ ಮೋಹನ್ ತುಂಬಾನೇ ಘೋರವಾಗಿ ಗರ್ಜಿಸಿದ. ಸಚಿನ್ ಕಡೆ ಮುಂದೆ ಬರ್ತಾನೆ. ಆಗ ಸಚಿನ್ ಕೂಡ ಅವನ ಕಾಲರಿಳಿದು ಕಪ್ಪಳಕ್ಕೆ ಜೋರಾಗಿ ಹೊಡಿತಾನೆ. ಅವನು ಮೋಹನ್ಗೆ 2-3 ಏಟು ಹೊಡೆದ ಮತ್ತು ತನ್ನ ಫ್ರೆಂಡ್ಸ್ಗೆ, ನನಗೇನಾಗಿಲ್ಲ, ಈಗ ಟೈಮ್ ಎಷ್ಟಾಗಿದೆ ಅಂತ ಕೇಳಿದ. ರಾತ್ರಿ ಇರಲಿ ಹಗಲಿರಲಿ ನಾವಿಲ್ಲಿಂದ ವಾಪಸ್ ವಿಜಯಪುರಕ್ಕೆ ಹೋಗೋಣ, ಮತ್ತೆ ಈಗಲೇ ಹೊರಡೋಣ ಅಂತ ಹೇಳ್ದ. ಅವರು ಹೋಟೆಲ್ನಿಂದ ಹೊರ ಬಂದರು.
ಆಗ ಸಚಿನ್ ನೋಡಿದ ಆ ಸೆಕ್ಯೂರಿಟಿ ಗಾರ್ಡ್ ಹೋಟೆಲ್ಗೆ ಬಂದಿದ್ರು. ಸಚಿನ್ ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತಾಡೋದಕ್ಕೆ ಅಂತೇಳಿ ಹೋದ. ಆಗ ಮೋಹನ್ ಹತ್ರ ಕೂತಿದ್ದ ಮಿಕ್ಕ ಫ್ರೆಂಡ್ಸ್ ಕಡೆಯಿಂದನೂ ತುಂಬಾನೇ ಜೋರಾಗಿ ಧ್ವನಿ ಬರ್ತಿತ್ತು. ಮೋಹನ್ ಅವರಿಬ್ಬರಿಗೂ ಹೊಡೆಯುತ್ತಿದ್ದಾನೆ. ಈಗ ಸಚಿನ್ ಇಲ್ಲಿ ತನ್ನ ಮೆಂಟಲ್ ಕಂಟ್ರೋಲ್ ಅನ್ನು ಕಳ್ಕೊಂತಾ ಇದ್ದಾನೆ. ಅವನು ತನ್ನ ಇಬ್ಬರ ಫ್ರೆಂಡ್ಸ್ನ ಧ್ವನಿ ಕೇಳಿ ನೀವೆಲ್ಲ ಮೋಹನ್ನ ಒಳಗೆ ಲಾಕ್ ಮಾಡಿ ಕೆಳಗೆ ಬನ್ನಿ ಹಾಗಂತ ಅಂದ. ಮೋಹನ್ನ ರೂಮ್ನೊಳಗೆ ಲಾಕ್ ಮಾಡಿ ಅವರೆಲ್ಲ ಕೆಳಗೆ ಸಚಿನ್ ಜೊತೆ ನಿಂತಿದ್ರು. ಆಗ ಸೆಕ್ಯೂರಿಟಿ ಗಾರ್ಡ್ ಕೇಳಿದ ಏನಿದೆ ಆ ರೂಮ್ನಲ್ಲಿ? ಯಾರದೋ ಫೋಟೋ ಫ್ರೇಮ್ ನೋಡಿ ಮೋಹನ್ ಇಷ್ಟೊತ್ತು ಜೋರಾಗಿ ಅಳ್ತಾ ಎಲ್ಲರನ್ನೂ ಬಡಿತಾ ಕಿರ್ಚಾಡ್ತಾ ಇದ್ದಾನೆ. ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ ಅಂತೇಳಿ ಸಚಿನ್ ಸೆಕ್ಯೂರಿಟಿ ಗಾರ್ಡ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದ. ಆದರೆ ಸೆಕ್ಯೂರಿಟಿ ಗಾರ್ಡ್ ಏನನ್ನು ಕೂಡ ಹೇಳಲೇ ಇಲ್ಲ. ಸಚಿನ್ ತನ್ನ ಫ್ರೆಂಡ್ಸ್ಗೆ ಹೋಗಿ ಮೋಹನ ಕರ್ಕೊಂಡು ಬನ್ನಿ ಕೆಳಗೆ ಅಂತೇಳಿ ಹೇಳಿ ಕಳಿಸ್ತಾ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ದ. ಆಗ ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ಈಗ ಅವರೆಲ್ಲ ಮೋಹನ್ನ ಕರ್ಕೊಂಡು ಕೆಳಗೆ ಸಚಿನ್ ಹತ್ರ ಬಂದ್ರು. ಮಿಕ್ಕ ಫ್ರೆಂಡ್ಸ್ ಹೋಗಿ ಕಾರ್ ಒಳಗೆ ಕೂತ್ಕೊಂಡ್ರು. ಸಚಿನ್ ಮೋಹನ್ ಕಡೆ ನೋಡಿ ಏನೋ ಕೇಳೋಕೆ ಪ್ರಯತ್ನ ಪಡ್ತಾ ಇದ್ದ. ಸಚಿನ್ ನೋಡಿದ ಮೋಹನ್ನ ಕಣ್ಣುಗಳು ಪೂರ್ತಿ ಕೆಂಪಗಾಗಿದ್ವು ಈ ಸಮಯದಲ್ಲಿ. ಮತ್ತು ಮೋಹನ್ ಸಚಿನ್ನ ಕೈ ಹಿಡ್ಕೊಂಡಿದ್ದ. ಕೈ ಹಿಡಿದುಕೊಂಡು ತುಂಬಾನೇ ಜೋರಾಗಿ ಒತ್ತೋದಕ್ಕೆ ಶುರು ಮಾಡಿದ. ಸಚಿನ್ಗೆ ತುಂಬಾನೇ ಫೀಲ್ ಆಗ್ತಾ ಇತ್ತು, ಇವನ್ ಏನಾದ್ರೂ ನನ್ನ ಕೈನೇ ಮುರಿದ್ಬಿಟ್ರೆ ಅಂತ. ಹೀಗೆ ಮಾಡ್ತಾ ಮೋಹನ್ ಸಚಿನ್ಗೆ ಹೇಳಿದ, ಅಣ್ಣ ಹೋಗೋಣ ಇಲ್ಲಿಂದ ಪ್ಲೀಸ್ ಅಂತ ಹೇಳ್ದ. ಅಷ್ಟರಲ್ಲಿ ಮಿಕ್ಕ ಫ್ರೆಂಡ್ಸ್ ಕೂಡ ಕಾರಿನಿಂದ ಹೊರಗೆ ಬಂದ್ರು. ಯಾಕೆ ಲೇಟ್ ಆಗ್ತಿದೆ ಸಚಿನ್ ಅಂತ ಕೇಳಿದ್ರು. ಮೋಹನ್ ಮಿಕ್ಕ ಫ್ರೆಂಡ್ಸ್ನ ಗುರಾಯಿಸ್ಕೊಂಡು ನೋಡಿದ. ಆಗ ಅವನು ಸಚಿನ್ನ ಕೈ ಬಿಟ್ಟು ಸಚಿನ್ ಕಾರ್ ಒಳಗೆ ಹೋಗಿ ಕೂತು ಮಿಕ್ಕ ಫ್ರೆಂಡ್ ಹಿಂದೆ ಮೋಹನ್ ಮುಂದೆ ಸೀಟ್ನಲ್ಲಿ ಕೂತ್ಕೊಂಡ್ರು. ಕಾರ್ ತಗೊಂಡೋಗಿ ನೇರವಾಗಿ ಗೇಟ್ ಸೆಕ್ಯೂರಿಟಿ ಗಾರ್ಡ್ನ ಹತ್ರ ನಿಲ್ಲಿಸಿದ. ಅವನು ಸೆಕ್ಯೂರಿಟಿ ಗಾರ್ಡ್ ನೀವು ನನ್ನ ಫ್ರೆಂಡ್ನ ಪರಿಸ್ಥಿತಿ ನೋಡಿ ಸರ್, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ನನಗೆ ತುಂಬಾನೇ ಕೆಟ್ಟದಾಗೋಗಿದೆ, ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಇವ್ನಿಗೆ ಏನಾದರೂ ಆದ್ರೆ ನಮಗೆಲ್ಲ ತುಂಬಾನೇ ತೊಂದರೆ ಆಗುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಆ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಎಮೋಷನಲ್ ಆದ. ಆಗ ಆ ಸೆಕ್ಯೂರಿಟಿ ಗಾರ್ಡ್ ಮೋಹನ್ಗೆ ಕೇಳು ನೀನು ಹೊರಗೆ ಬಾ ಅಂತ ಹೇಳ್ದ. ಆಗ ಮೋಹನ್ ಹೊರಗೆ ಬರಲಿಲ್ಲ. ಮೋಹನ್ ಸುಮ್ಮನೆ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದ. ಆಗ ಸಚಿನ್ ಹಿಂದೆ ಕೂತಿದ್ದ ಫ್ರೆಂಡ್ಸ್ಗೆ ಹೊರಗೆ ಬನ್ನಿ ಅಂತ ಹೇಳ್ದ. ಎಲ್ಲ ಕಾರಿಂದ ಹೊರಗೆ ಬಂದ್ರು. ಆದ್ರೆ ಮೋಹನ್ ಇನ್ನು ಮುಂದಿನ ಸೀಟ್ನಲ್ಲೇ ಕುಳಿತಿದ್ದ. ಆಗ ಸಚಿನ್ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ, ಅಂಕಲ್ ನನಗೆ ಪೂರ್ತಿಯ ವಿಷಯ ಹೇಳಿ, ನನಗೇನು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಂತ ಹೇಳ್ದ. ಆಗ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ದ ಅಂದ್ರೆ ಆ ಮಾತನ್ನು ಕೇಳಿ ಇವರೆಲ್ಲ ಅಲ್ಲೇ ತುಂಬಾನೇ ಶಾಕ್ ಆಗಿ ತುಂಬಾನೇ ಭಯ ಪಡ್ತಾ ಇದ್ರು. ಅವನು ಹೇಳಿದ, ಸುಮಾರು 8 ರಿಂದ 9 ವರ್ಷಗಳ ಹಿಂದೆ ಮೋಹನ್ ಯಾವ ರೂಮ್ನಲ್ಲಿ ಕೂತ್ಕೊಂಡು ತುಂಬಾನೇ ಗೋಳಾಡ್ತಾ ಇದ್ನೋ ಅದೇ ರೂಮಿನಲ್ಲಿ ಹೋಟೆಲ್ನ ಮಾಲೀಕನ ಮಗನ ಶವ ಕೂಡ ಸಿಕ್ಕಿತ್ತು. ಮತ್ತು ಅವನು ಹೇಗೆ ಸತ್ತ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇವಾಗ ಏನು ಮೋಹನ್ನೊಳಗೆ ಇದೆ ಆತ್ಮ, ಅದು ಅವನದೇ ಆತ್ಮ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ, ನೀವು ಹೆದರಬೇಡಿ, ನನಗಿಲ್ಲಿ ಒಬ್ಬ ತಾಂತ್ರಿಕ ಗೊತ್ತಿದ್ದಾನೆ, ಅವನು ನಮಗಿಲ್ಲಿ ಸಹಾಯ ಮಾಡ್ತಾನೆ. ಆಗ ಸುಮಾರು 1:15ಕ್ಕೆ ಒಬ್ಬ ತಾಂತ್ರಿಕ ಬಂದ. ಅವನು ಬಂದ ತಕ್ಷಣ ನೇರವಾಗಿ ಮೋಹನ್ ಹತ್ರ ಹೋದ. ಆದ್ರೆ ಮೋಹನ್ ಕಾರಿನೊಳಗೆ ಕೂತಿದ್ದ. ಮೋಹನ್ನ ಕೈ ಹಿಡಿದು ಹೊರಗೆ ಎಳೆದ. ಅವನ ಕೈಗೆ ಒಂದು ದಾರ ಕಟ್ಟೋದಕ್ಕೂ ಕೂಡ ಶುರು ಮಾಡಿದ. ತಾಂತ್ರಿಕ ಅವನ ಕೈಗೆ ದಾರ ಕಟ್ಟಬೇಕಾದ್ರೆ ಮೋಹನ್ ಆಗ ತುಂಬಾ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ. ದಯವಿಟ್ಟು ಹೀಗೆ ಮಾಡಬೇಡಿ, ನನ್ನ ಜೊತೆ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದ. ಆಮೇಲೆ ತಾಂತ್ರಿಕ ತನ್ನ ಕುತ್ತಿಗೆಯಲ್ಲೇ ಇದ್ದ ಒಂದು ತಾಯ್ತನ ತೆಗೆದು ಮೋಹನ್ನ ತಲೆಗೆ ಹಿಕ್ಕಿದ. ಆಗ ಪೂರ್ತಿ ಹೋಟೆಲ್ನ ಲೈಟ್ ಆಫ್ ಆಗೋಯ್ತು. ಯಾವ ರೂಮ್ನ ಒಳಗೆ ಇದೆಲ್ಲ ನಡೀತಾ ಇತ್ತೋ ಆ ರೂಮಿನ ಒಳಗಿಂದ ಏನೋ ಒಡೆಯುವ ಶಬ್ದ ಬಂತು. ಮತ್ತು ಅವರೆಲ್ಲ ಕೇಳಿದ್ರು, ಆ ರೂಮಿನ ಒಳಗಡೆಯಿಂದ ಯಾರಾದರೂ ತುಂಬ ಜೋರಾಗಿ ಬಡಿತಾ ಇದ್ದಾರಾ? ಸುಮಾರು 2-3 ನಿಮಿಷ ತನಕ ಹೀಗೆ ಆಗ್ತಾ ಇತ್ತು. ಆಮೇಲೆ ಎಲ್ಲವೂ ಕೂಡ ಶಾಂತವಾಗಿ ಹೋಯಿತು. ಆಗ ತಾಂತ್ರಿಕ ಹೇಳಿದ, ಅಮಾವಾಸ್ಯೆ ರಾತ್ರಿ ಇದೆ, ನೀವೆಲ್ಲ ಬೇಗ ಬೇಗ ಇಲ್ಲಿಂದ ಹೊರಡಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿಯೂ ನಿಲ್ಲಬೇಡಿ. ಆಗ ತಾಂತ್ರಿಕ ಕೇಳಿದ, ಯಾವ ರೂಟ್ನಿಂದ ವಾಪಸ್ ಹೋಗ್ತಿದ್ದೀರಾ? ಆಗ ಸಚಿನ್ ಹೇಳಿದ, ಗಗನ್ ಬಾವಾಡ್ ಮತ್ತು ಕೊಲ್ಲಾಪುರ ರೂಟ್ನಿಂದ ನಾವು ವಿಜಯಪುರಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಆಗ ತಾಂತ್ರಿಕ ಹೇಳಿದ, ಹೋಗುವಾಗ ರಸ್ತೆ ದಾರಿಯಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಸಿಗುತ್ತೆ, ನೀವು ಅಲ್ಲಿ ದರ್ಶನ ಮಾಡಿ ಹೋಗಿ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ. ಮೋಹನ್ ಆ ಟೈಮ್ನಲ್ಲಿ ತುಂಬಾನೇ ಸೈಲೆಂಟ್ ಆಗಿದ್ದ. ಅವರೆಲ್ಲ ತಾಂತ್ರಿಕನಿಗೆ ಹಣ ಕೊಟ್ಟು ಮೋಹನ ಕರ್ಕೊಂಡು ವಾಪಸ್ ಹೊರಟರು. ಆಗ ಮೋಹನ್ ತುಂಬಾನೇ ಶಾಂತವಾಗಿದ್ದ. ಹಾಗೆ ಹೋಗುತ್ತಿರುವಾಗ ತಾಂತ್ರಿಕ ಹೇಳಿದ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ತಿರ ರಸ್ತೆಯಲ್ಲಿ ನಿಂತು ನಮಸ್ಕರಿಸಿ ಆಮೇಲೆ ಅಲ್ಲಿಂದ ನೇರವಾಗಿ ವಿಜಯಪುರಕ್ಕೆ ತಮ್ಮ ಮನೆಗೆ ಬಂದು ತಲುಪಿದ್ರು. ಇಲ್ಲಿಗೆ ನಮ್ಮ ಸಚಿನ್ನ ಕತೆ ಮುಗಿಯಿತು. ಈ ಸ್ಟೋರಿ ಕಳಿಸಿದ ಸಚಿನ್ ಅವರಿಗೆ ತುಂಬಾನೇ ಧನ್ಯವಾದಗಳು. ಹಾಗೆ ನಿಮ್ಮ ಜೊತೆ ಅಥವಾ ನಿಮ್ಮ ಕುಟುಂಬದಲ್ಲಿಯೂ ಇದೇ ತರಹ ಯಾವುದೇ ಘಟನೆ ನಡೆದಿದ್ದರೆ ದಯವಿಟ್ಟು ನನಗೆ DM ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ದಯವಿಟ್ಟು.
ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.